ಅಂದ್ರೆ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದಾರೆ ಅನ್ಕೊಳ್ತೀನಿ, ಗೊತ್ತಿಲ್ಲ. ವಿಷಯ ಏನಂತ ಹೇಳಿದ್ರೆ, ಈಗ ನಾನು ಇನ್ನೊಂದು ಬೆಟ್ಟ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೊಂದು ಸೀಕ್ರೆಟ್, ಸ್ವರ್ಗದ ಬೆಟ್ಟ. ಆ ಬೆಟ್ಟ ಸಿಕ್ಕಾಪಟ್ಟೆ ಕಷ್ಟ ಇದೆ. ರೂಟ್ ಒಂದೇ ರೂಟ ಇದೆ, ಹಿಂಗೆಲ್ಲ ಹಿಂಗೆ ಹೋಗೋದಲ್ಲ. ಸರಿ, ಇಲ್ಲಿ ಶೀಟ್ ಕಟ್ಟಾಗದು ಈಚೆ ಹೋಗಿ ಮ್ಯಾಲ್ ತಗೊಂಡು ನಿಂತ್ಕೊಳಕತ್ ಈಚೆ ಬಪ್ಕಬ್ದಿಲ್ಲ. ನಾವೀಗ ಈ ಕಿವಿ ಎಲ್ಲ ಬ್ಲಾಕ್ ಆಗ್ತದ. ನೀವು ಹಂಗೆ ಹೋಗ್ಬೇಕಿತ್ತು, ಆ ರೋಡ್ ಸರಿ ಇತ್ತು. ನೀವು ನಿಂತಿದ್ರಲ್ಲ ಅದೇ ರೋಡ್ ಸರಿ ಆಚೆ ಲೆಫ್ಟ್ ಸೀದಾ. ಈಗ ಅಲ್ಲಿ ನಿಂತಿದ್ರಲ್ಲ ಬ್ರಿಡ್ಜ್ ಹತ್ರ, ಆ ಬ್ರಿಡ್ಜ್ ಹತ್ರ ಸೀದಾ ಹೋಗ್ಬಿಟ್ರೆ. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ ನಾನು ಬೆಂಗಳೂರಿಂದ 500 ಕಿಲೋಮೀಟರ್ ದೂರ ಬಂದಿದ್ದೀನಿ. ಯಾಕೆ ದೂರ ಬಂದಿದ್ದೀನಿ ಅಂದ್ರೆ, ಒಂದ್ ಸೀಕ್ರೆಟ್ ಪ್ಲೇಸ್ ನೋಡಕ್ಕೆ. ಸಿಕ್ಕಾಪಟ್ಟೆ ವೈರಲ್, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಆದ್ರೂ ಅದು ಸೀಕ್ರೆಟ್ ಆಗಿ ಉಳಿದಿದೆ. ಯಾಕಂದ್ರೆ ಲೊಕೇಶನ್ ಅವ್ರು ಯಾರಿಗೂ ಹೇಳಲೇ ಇಲ್ಲ. ಯಾವ ರೀಲ್ಸ್ ಅಪ್ಲೋಡ್ ಮಾಡಿದ್ರು, ಎಲ್ಲಿ ಮಾಡಿದ್ರು ಆ ಲೊಕೇಶನ್ ನ ಹೇಳ್ತಾ ಇಲ್ಲ. ಸೊ ನಾನು ಗೂಗಲ್ ಮ್ಯಾಪ್ಸ್ ಅಲ್ಲಿ ಹುಡ್ಕೊಂಡು ಆ ಲೊಕೇಶನ್ ನ ಫೈನಲಿ ಹುಡ್ಕಿದೀನಿ. ಈಗ ಆ ಜಾಗಕ್ಕೆ ಬಂದಿದ್ದೀನಿ. ಕರೆಕ್ಟ್ ನನ್ ಕಣ್ಣು ಎದುರು ಮುಂದ್ ಬೋರ್ಡ್ ಇದೆ. ಬೋರ್ಡ್ ಇಂದ ಸೀದಾ 2 ಕಿಲೋಮೀಟರ್ ಟ್ರೆಕಿಂಗ್ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಸಖತ್ತಾಗಿದೆ. ಗುಡ್ಡ ಬೆಟ್ಟ ಮೇಲೆ ದೊಡ್ಡ ಮರ ಇದೆ. ಸಖತ್ ಹಾಕೊಂಡುತ್ತೆ ವ್ಯೂ. ನಾನ್ ನಿಮ್ಗೆ ವಿಡಿಯೋದ ಲೊಕೇಶನ್ ಹೇಳ್ತೀನಿ. ಆದ್ರೆ ದಯವಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಹಾಕಕ್ ಹೋಗ್ಬೇಡಿ. ಟ್ರೆಕಿಂಗ್ ಮಾಡಿ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಆ ಪ್ಲೇಸ್ ನ ಚೆನ್ನಾಗಿ ಇಟ್ಕೊಳ್ಳಿ. ಈ ಪ್ಲೇಸ್ ನೀವೇನಾದ್ರೂ ನೋಡಿದ್ರೆ ಈ ವಿಡಿಯೋದಲ್ಲಿ, ನೀವು ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಕೊಡಗು ಎಲ್ಲ ಮರ್ತ್ ಬಿಡ್ತೀರಾ. ಸೀದಾ ಉತ್ತರ ಕನ್ನಡಕ್ ಬರ್ತೀರಾ. ಇದು ಉತ್ತರ ಕನ್ನಡದ ಹಿಡನ್ ಜಿಮ್. ಈ ವಿಡಿಯೋದಲ್ಲಿ ಆ ಪ್ಲೇಸ್ ಹೆಂಗಿರುತ್ತಂತ ನೋಡೋಣ. ಲೆಟ್ಸ್ ಗೋ. ಅಲ್ಲೇ ನೋಡುವ ಸೂರ್ಯ ಕಲ್ಯಾಣಿ ಎಲ್ಲಿ? ಸೂರ್ಯ ಕಲ್ಯಾಣಿ ಗುಡ್ಡ. ನೀವು ಹಂಗೆ ಹೋಗ್ಬೇಕಿತ್ತು, ಆ ರೋಡ್ ಸರಿ ಇತ್ತು. ನೀವು ನಿಂತಿದ್ರಲ್ಲ ಅದೇ ರೋಡ್ ಸರಿ ಆಚೆ ಲೆಫ್ಟ್ ಸೀದಾ. ಈಗ ಅಲ್ಲಿ ನಿಂತಿದ್ರಲ್ಲ ಬ್ರಿಡ್ಜ್ ಹತ್ರ, ಆ ಬ್ರಿಡ್ಜ್ ಹತ್ರ ಸೀದಾ ಹೋಗ್ಬಿಟ್ರೆ ಅಲ್ಲಿಂದ ಒಂದು 3 ಕಿಲೋಮೀಟರ್. ಅಲ್ಲ, ಗೂಗಲ್ ಮ್ಯಾಪ್ ಅಲ್ಲಿ ಹಿಂಗ್ ತೋರಿಸ್ತಪ್ಪ. ಹಿಂಗೂ ತೋರಿಸ್ತದೆ, ಹಂಗೂ ತೋರಿಸ್ತದೆ. ಆಯ್ತು, ಇಲ್ಲಿ ತನಕ ಬಂದಾರಲ್ಲ, ಎಂತ ಮಾಡೋದು? ಅಲ್ಲ, ಅಲ್ಲಿಂದ ನಿಮ್ಗೆ ಹತ್ರ ಅಂತೇಳಿ ಇಲ್ಲಿಂದ ಹೋದ್ರೆ ನಿಮ್ಗೆ ಲಾಂಗ್ ಬೀಳ್ತದೆ. ಈಗ ನೀವು ಮತ್ತೆ ವಾಪಸ್ ಬರ್ಬೇಕಾಗ್ತದೆ ರಿಟರ್ನ್. ಇಲ್ಲಿಂದ ಹೋದ್ರೆ ಹಾಗೆ ಹೋಗ್ಬಿಡಿ. ಫೈನಲಿ ನಾನು ಬೆಂಗಳೂರಿಂದ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಹೇಗ್ ಬಂದಿದ್ದೀನಿ, ರೂಟ್ ಯಾವ ತರ ಇದೆ, ಯಾವ ತರ ರೂಟ್ ತಗೊಳ್ಬೇಕು, ಈ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋ ಕರೆಕ್ಟ್ ಆಗಿ ಫುಲ್ ತನಕ ನೋಡಿ. ಲೊಕೇಶನ್ ನಿಮ್ಗೆ ಹೇಳ್ತೀನಿ ಲಾಸ್ಟಿಗೆ. ಸೊ ವಿಡಿಯೋ ಫುಲ್ ತನಕ ನೋಡಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ನಾನು ಫೈನಲಿ ಪ್ಲೇಸಿಗೆ ಬಂದಿದ್ದೀನಿ. ನನ್ ಕಣ್ಣೆದ್ರು ಮುಂದೆ ಬೋರ್ಡ್ ಇದೆ, ನೀವು ನೋಡ್ಬೋದು. ನೋಡಿ ಇಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ, ಸೂರ್ಯ ಕಲ್ಯಾಣಿ ಗುಡ್ಡ. ಹಿಂಗ್ ತಿರ್ಕೊಂಡು ಹೋದ್ರೆ ಇಲ್ಲೇ ಇರೋದು. ಇಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಾನೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದ್ 5 ನಿಮಿಷ ಆಯ್ತು ಸ್ಟಾರ್ಟ್ ಮಾಡಿ. ಇನ್ನು 2 ಕಿಲೋಮೀಟರ್ ಫುಲ್ ಸ್ಟೀಪ್ ಇದೆ. ಹತ್ಕೊಂಡು ಹೋಗ್ಬೇಕು. ನೋಡೋಣ ಹೇಗಿರುತ್ತಂತ ವ್ಯೂ. ಈ ಸೀಕ್ರೆಟ್ ಪ್ಲೇಸ್ಗೆ ಯಾರು ಇಲ್ಲ ಹೋಗಕ್ಕೆ. ಸದ್ಯ ನಾನು ಮತ್ತೆ ಇನ್ನೊಬ್ಬ ಇಬ್ಬರೇ ಇರೋದು. ಮತ್ತೆ ಯಾರು ಇಲ್ಲ ಬೆಟ್ಟದಲ್ಲಿ. ಲೆಟ್ಸ್ ಗೋ. ಸ್ವಲ್ಪ ಟ್ರೆಕ್ ಮಾಡಾದ್ಮೇಲೆ ಯಾವ ತರ ವ್ಯೂ ನೋಡುತ್ತೆ ನೋಡಿ. ಸಖತ್ತಾಗಿದೆ ವ್ಯೂ. ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಂಗೆ ಟ್ರೆಕ್ಕಿಂಗ್ ಮಾಡ್ತಾ ಮುಂದ್ ಬಂದ್ವಿ. ಫುಲ್ ಫಾಗ್ ಸ್ವಲ್ಪ ಯಾಕೋ ಜಾಸ್ತಿ ಇದೆ. ಬಟ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ತರ ಮಾಡಿದ್ದಾರೆ ನೋಡಿ, ನಿಮ್ಗೆ ತೋರಿಸ್ತೀನಿ.
ಏನು ಕಾಣ್ತಾ ಇಲ್ಲ, ಫುಲ್ ಫಾಗ್. ಮತ್ತಿಲ್ ಮೇಲೆ ಹತ್ಬೋದು ನೋಡಿ, ಇಲ್ಲೆಲ್ಲ ಕಟ್ಟಾಗಿದೆ, ಸೊ ರಿಸ್ಕ್ ಬೇಡ, ಹತ್ತಕ್ ಹೋಗಲ್ಲ. ಬನ್ನಿ ನೋಡಿ, ವ್ಯೂ ಈ ತರ ಇದೆ. ಇನ್ನು ಮುಂದೆ ಹೋಗ್ಬೇಕು, ಈ ರೋಡಲ್ಲಿ ಹೋಗ್ಬೇಕು ಹಿಂಗೆ. ಫೈನಲಿ 2 ಕಿಲೋಮೀಟರ್ ಟ್ರಕ್ ಮಾಡಾದ್ಮೇಲೆ ಎಂತ ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣ್ತಿರೋದು ನೋಡಿ. ರೀ, ಇರೋ ಬರೋರೆಲ್ಲ ಮಳೆಗಾಲ ಸ್ಟಾರ್ಟ್ ಆದ್ರೆ ಸಾಕು ಚಿಕ್ಕಮಂಗ್ಳೂರ್ ಹೋಗ್ತಾರೆ, ಮಡಿಕೇರಿ ಹೋಗ್ತಾರೆ, ಆಮೇಲೆ ಸಕಲೇಶ್ಪುರ ಹೋಗ್ತಾರೆ. ಆದ್ರೆ ಯಾರು ನಮ್ಮ ಇಷ್ಟು ಒಳ್ಳೆ ಪ್ಲೇಸ್ ಇರೋ ಉತ್ತರ ಕನ್ನಡಕ್ಕೆ ಯಾರು ಬರಲ್ಲ. ಏನ್ ಸಖತ್ತಾಗಿದೆ ಗುರು ಪ್ಲೇಸ್. ಈ ಪ್ಲೇಸ್ ಮಾತ್ರ ಅಂಡರ್ ರೇಟೆಡ್ ಅಲ್ಲಿ ಅಂಡರ್ ರೇಟೆಡ್, ಯಾರಿಗೂ ಗೊತ್ತಿಲ್ಲ ಸೀಕ್ರೆಟ್. ಮತ್ತೆ ತುಂಬಾ ಅಂಡರ್ ರೇಟೆಡ್. ಏನ್ ಸಖತ್ತಾಗಿದೆ ಗುರು. ಈಗಷ್ಟೇ ಸಿಕ್ಕಾಪಟ್ಟೆ ಮಳೆ ಬಂತು, ನಾನಂತೂ ಫುಲ್ ಬೇಜಾರಾಗಿ ಹೋಗಿದ್ದೆ. ಯಾಕಂದ್ರೆ ಮಳೆ ಬರ್ತಾ ಇತ್ತು, ಫುಲ್ ಫಾಗ್ ಆಗಿ ಹೋಗಿತ್ತು. ಆದ್ರೆ ಈಗ ಮಳೆ ಬಂದು ಹೋಯ್ತು, ಬಿಸಿಲು ಬಂತು. ಏನ್ ಸಖತ್ತಾಗಿ ಕಾಣ್ತಿದೆ ಗುರು ವ್ಯೂ. ನಿಮಗ್ ತೋರಿಸ್ತೀನಿ ನೋಡಿ, ಸಖತ್ತಾಗಿ ಕಾಣ್ತಿದೆ. ಮತ್ತೆ ಈ ಏನ್ ಬೆಟ್ಟ ಇದೆಯಲ್ಲ, ಈ ಬೆಟ್ಟದಲ್ಲಿ ಯಾರ್ಯಾರು ಇಲ್ಲ, ನಾನು ಮತ್ತೆ ಇನ್ನೊಬ್ಬ ಎಬ್ಬರೇ ಇದೀವಿ. ಯಾರಂದ್ರೆ ಯಾರು ಇಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಬಹುದು, ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಇದೆ. ಯಾರಂದ್ರೆ ಯಾರು ಇಲ್ಲ. ಇಲ್ಲಿ ಪ್ರಾಣಿ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಲೋಕಲ್ಸ್ ಜನರ ಹೆಲ್ಪ್ ಇಟ್ಕೊಂಡು ಕೇಳ್ಕೊಂಡು ಬಂದಿದೀನಿ. ಏನ್ ಸಖತ್ತಾಗಿದೆ ಗುರು. ಮತ್ತೆ ಇಲ್ಲಿ ಏನ್ ವಿಶೇಷತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಈ ತರ ಚಿಕ್ಕ 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 ಮರ ಇದೆ. ಎಲ್ಲಾ ಕಡೆ ಈ ತರ ಚಿಕ್ಕ 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 ಮರ ಇದೆ ನೋಡಿ. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕ 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 ಮರ. ಅದಕ್ಕೆ ಈ ಪ್ಲೇಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೋಡಿ ಕರೆಕ್ಟ್ ಆಗಿ ಇದೆಷ್ಟು ಏರಿಯಾ ಏನಿದೆಯಲ್ಲ, ಕಂಪ್ಲೀಟ್ ಇದಷ್ಟು ವೆಸ್ಟರ್ನ್ ಘಾಟ್ಸ್. ಇದ್ರ ಆ ಕಡೆ ಎಲ್ಲ ಕಾರವಾರ ಎಲ್ಲ ಬರ್ಬೋದು ಮೋಸ್ಟ್ಲಿ. ಇದು ಆ ಕಡೆ ಎಲ್ಲ ಫುಲ್ ಬೀಚಸ್ ಇರ್ಬೋದು. ಮತ್ತೆ ಕಾರವಾರ, ಗೋವಾ ಎಲ್ಲ ಆ ಸೈಡ್ ಹೋಗುತ್ತೆ. ಆಮೇಲೆ ಈ ಸೈಡ್ ಈ ಕಡೆ ಬಂದ್ರೆ ಸಿರ್ಸಿ ಎಲ್ಲ ಬರುತ್ತೆ, ಯಲ್ಲಾಪುರ ಎಲ್ಲ ಬರುತ್ತೆ. ಸೊ ಈ ಪ್ಲೇಸ್ ನಿಮ್ಗೊಂದು ಹಿಂಟ್ ಕೊಟ್ಟಿದ್ದೀನಿ ಎಲ್ಲಿ ಅಂತ. ಈ ಪ್ಲೇಸ್ ಇದ್ ಲೊಕೇಶನ್ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇರ್ಲಿ. ಈ ವಿಡಿಯೋ ಫುಲ್ ನೋಡಿ, ನಾನು ನಿಮ್ಗೆ ಲೊಕೇಶನ್ ಹೇಳ್ತೀನಿ. ಇನ್ನೊಂದು ಏನ್ ವಿಷಯ ಅಂತ ಹೇಳಿದ್ರೆ, ಲೊಕೇಶನ್ ಹೇಳ್ತೀನಿ, ಬಟ್ ಲೊಕೇಶನ್ ಗೊತ್ತಾದ ತಕ್ಷಣ ಇಲ್ಲಿ ಬಂದ್ಕೊಂಡು ಎಂಜಾಯ್ ಮಾಡಿ. ಯಾವ ಪ್ಲೇಸಿಗೆ ಹೋಗ್ಬೇಕು ಹೋಗಿ ಫೋಟೋ ತೆಗಿರಿ, ವಿಡಿಯೋ ಮಾಡಿ, ಎಲ್ಲಾ ಮಾಡಿ. ಬಟ್ ಪ್ಲಾಸ್ಟಿಕ್ಸ್ ಎಲ್ಲ ಹಾಕಕ್ ಹೋಗ್ಬಿಡಿ. ಇಲ್ಲೊಂದ್ ಚಿಕ್ಕ ಡಸ್ಟ್ಬಿನ್ ಮಾಡಿಟ್ಟಿದ್ದಾರೆ ಪ್ಲಾಸ್ಟಿಕ್ಸ್ಗೆ. ಪ್ಲಾಸ್ಟಿಕ್ ನಿಮ್ಗೆ ಹಿಡ್ಕೊಂಡು ಹೋಗಕ್ ಆಗಲ್ಲ. ನಿಮ್ಗೆ ಅಷ್ಟು ಇದಂದ್ರೆ ನೀವು ಆ ಪ್ಲಾಸ್ಟಿಕ್ ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬೋದು, ಇಲ್ಲ ಆದಷ್ಟು ವಾಪಸ್ ತಗೊಂಡು ಹೋಗಕ್ಕೆ ಟ್ರೈ ಮಾಡಿ. ಇದೊಂದು ಪ್ಲೇಸ್ ಉಳಿದಿದೆ ನಮ್ ಕರ್ನಾಟಕದಲ್ಲಿ, ಸಖತ್ತಾಗಿದೆ. ಇದೊಂದು ಮತ್ತೆ ಹಾಳು ಮಾಡೋದ್ ಬೇಡ, ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ನೀವು ಇಲ್ಲಿ ಏನ್ ಈ ಬೆಟ್ಟಕ್ಕೆ ಬರ್ತೀರಲ್ಲ, ಸೀಕ್ರೆಟ್ ಬೆಟ್ಟಕ್ಕೆ, ಇಲ್ಲಿ ಬೆಟ್ಟಕ್ಕೆ ಬಂದ್ಮೇಲೆ ನೀವು ಬರೀ ಈ ತರ ಒಂದು ಮರಗಳನ್ನ ನೋಡ್ಬೋದು ನೋಡಿ. ಇಲ್ಲಿ ನೋಡಿ, ಈ ತರ ಏನ್ ಮರ ಇದೆಯಲ್ಲ, ಇಲ್ಲಿ ಚಿಕ್ಕ 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 ಮರ ಇದೆ ನೋಡಿ. ಈ ತರ ಮರ ನಿಮ್ಗೆ ಈ ಜಾಗದಲ್ಲಿ ಮಾತ್ರ ನೋಡಕ್ ಸಿಗುತ್ತೆ. ಇಲ್ಲಾಂದ್ರೆ ಇನ್ನೊಂದ್ ಗುಡ್ಡ ಇದೆ, ಇಲ್ಲ ಇದ್ರ ಪಕ್ಕನೇ, ಇದ್ರ ಪಕ್ಕ ಅಂದ್ರೆ ಇದ್ರ ಹತ್ರನೇ ಇನ್ನೊಂದ್ ಗುಡ್ಡ ಇದೆ, ಅದ್ರಲ್ಲೂ ನಿಮ್ಗೆ ಸಿಗುತ್ತೆ ನೋಡಕ್ಕೆ. ಎರಡು ಸೇಮ್ ಟು ಸೇಮ್, ಹೆಸರು ಬೇರೆ ಅಷ್ಟೇ ಗುಡ್ಡದ್ದು. ಇಲ್ಲಿ ಮತ್ತೆಲ್ಲ ಈ ತರ ಕಲ್ಲುಗಳಿರುತ್ತಲ್ಲ, ಈ ಕಲ್ಲು ಕಲರ್ ನೋಡ್ಬೋದು ನೀವು. ಫುಲ್ ಒಂಥರ ಬ್ಲಾಕಿಶ್ ಕಲ್ ಸಿಗುತ್ತೆ ನೋಡಿ ನಿಮ್ಗೆ. ಈ ತರ ಕಪ್ 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 ಕಲ್ಲಿದೆ ನೋಡಿ, ರಾಶಿ ಇದೆ ಇಲ್ಲಿ ನೋಡಿ, ಒಟ್ರಾಶಿ ಇದೆ ಇಲ್ಲಿ ಕಲ್ಲು. ಇಲ್ಲಿರೋದೆಲ್ಲ ಕಪ್ ಕಪ್ ಕಲ್ಲುಗಳೇ. ನೋಡಿ, ಈಗ ನಾನು ಇದಿಷ್ಟು ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು. ಈಗ ನಾನು ನಿಮ್ಗೆ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಏನ್ ಸಖತ್ತಾಗಿದೆ ಅಂದ್ರೆ ನೋಡಿ, ನಾನು ನಿಮ್ಗೆ ಕರೆಕ್ಟ್ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲೊಂದು ನಿಮಗೆ ಪ್ಲೇನ್ ಜಾಗ ನೋಡ್ತಿರ್ಬೋದು, ಜಾಸ್ತಿ ಮರ ಎಲ್ಲ ಇಲ್ಲ ನೋಡಿ. ಅದೇ ಜಾಗಕ್ಕೆ ಹೋಗ್ತೀನಿ. ಇಲ್ಲಿಂದ ಒಂದು 14 ಕಿಲೋಮೀಟರ್ ಇದೆ ಅಲ್ಲಿ ತನಕ ಹೋಗಕ್ಕೆ. ನಿಮಗ್ ತೋರಿಸ್ತೀನಿ, ಸಖತ್ತಾಗಿರುತ್ತೆ.
ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸಿದ ಫುಲ್ ಮಂಜಾಗಿತ್ತು, ಫುಲ್ ಫಾಗ್ ಆಗಿತ್ತು. ಈಗ ನೋಡಿ ಫಾಗ್ ಇಲ್ಲ ಏನಿಲ್ಲ, ಫುಲ್ ಕ್ಲಿಯರ್ ಆಗಿದೆ ನೋಡಿ. ಸಖತ್ತಾಗಿ ಕಾಣ್ತಿದೆ ಮಾತ್ರ, ಸಖತ್ತಾಗಿ ಕಾಣ್ತಿದೆ ಮಾತ್ರ. ಈಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟೋಟಲ್ 2 ಗುಡ್ಡ ತೋರಿಸ್ತೀನಿ. 2 ಗುಡ್ಡನು ಸೀಕ್ರೆಟ್ ಮತ್ತೆ ಮೋಸ್ಟ್ ಅಂಡರ್ ರೇಟೆಡ್. ಈ ಊರವ್ರಿಗೆ ಬಿಟ್ರೆ ಮತ್ತೆ ಆ ಗುಡ್ಡದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆ ಗುಡ್ಡ ವ್ಯೂ, ಮೇಲ್ಗಡೆ ವ್ಯೂ ಮತ್ತೆ ಆ ಜಾಗ ಮಾತ್ರ ಸ್ವರ್ಗ ಕಣ್ರಿ, ಸ್ವರ್ಗ. ನಿಮ್ಗೆ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಒಂದೇ ರೂಟ ವಿಮಲ್ ಬೋಲೋ ಜುಬಾ ಕೇಸರಿ. ಟಾರ್ ರೋಡ್ ಹತ್ರ ಬಿಡ್ಬೇಡಿ. ಟಾರ್ ರೋಡ್ ಹೋಗ್ತಿದ್ದೆ ಸಾಲೆ ಸಿಗ್ತದೆ, ದೊಡ್ಡ ಸಾಲೆ ಹತ್ರ ಕೇಳ್ರಿ, ಸಾಲೆ ಸಿಗ್ತದೆ. ಟಾರ್ ರೋಡ್ ಪೂರ್ತಿ ಹಿಡ್ಕೊಂಡು ಹೋಗ್ರಿ ಡೈರೆಕ್ಟ್. ಟಾರ್ ರೋಡ್ ಬಿಡ್ಬೇಡ್ರಿ. ಟಾರ್ ರೋಡ್ ಬಿಟ್ಟದೆ ಟಾರ್ ರೋಡಿಗೆ ಮಧ್ಯದಲ್ಲಿ ಸಾಲೆ ಸಿಗ್ತದೆ. ಸಾಲಿಂದ ಒಂದು 2 ಕಿಲೋಮೀಟರ್ ಗುಡ್ಡ. ಸರಿ ಗೊತ್ತಾಗ, ಥ್ಯಾಂಕ್ಸ್. ಆಯ್ತು. ಚಾ ಕುಡಿದ್ರ? ಹೌದು, ಊಟ ಇಲ್ಲೇ ನಮ್ದು. ಸರಿ ಗೊತ್ತಾಗ ಅಷ್ಟೇ. ವಿಷಯ ಏನಂತ ಹೇಳಿದ್ರೆ, ಈಗ ನಾನು ಇನ್ನೊಂದ್ ಬೆಟ್ಟ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೊಂದ್ ಸೀಕ್ರೆಟ್, ಸ್ವರ್ಗದ ಬೆಟ್ಟ. ಆ ಬೆಟ್ಟ ಸಿಕ್ಕಾಪಟ್ಟೆ ಕಷ್ಟ ಇದೆ ರೂಟ್. ನಾನ್ ನಿಮ್ಗೆ ಲೊಕೇಶನ್ ಕಳಿಸಿದ್ರು ನಿಮ್ಗೆ ಗೊತ್ತಾಗಲ್ಲ. ನೀವು ಎಲ್ಲಾ ಲೋಕಲ್ಸ್ ಬರ್ತಾ ಯಾರ್ಯಾರು ರೋಡಲ್ಲಿ ಸಿಗ್ತಾರ ಅವ್ರ ಹತ್ರ ಕೇಳ್ಕೊಂಡ್ ಬರ್ಬೇಕು. ನಾನೀಗ ಕೇಳ್ಕೊಂಡ್ ಬಂದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಡೆಡ್ ಎಂಡ್ ತನಕ ಬಂದಿದ್ದೀನಿ. ನೋಡು ಇಲ್ಲಿ ಏನ್ ಕಾಣಿಸ್ತಿದ್ಯಲ್ಲ, ಇದೇ ಡೆಡ್ ಎಂಡ್. ಅಲ್ಲೊಂದ್ ಮನೆ ಇದೆ. ನನ್ ಫ್ರೆಂಡ್ ಅವ್ರ ಮನೆಯವ್ರ ಹತ್ರ ಕೇಳಕ್ ಹೋಗಿದ್ದಾನೆ ಆ ಬೆಟ್ಟ ಎಲ್ ಬರುತ್ತಂತ. ಸೊ ನೋಡಿ, ವೆದರ್ ಚೆನ್ನಾಗಿದೆ, ಟೈಮ್ ಬೇರೆ 12 ಗಂಟೆ ಆಗಿದೆ. ಓ ಮೈ ಗಾಡ್. ಈ ಬೆಟ್ಟ ಕೇವಲ 2 ಕಿಲೋಮೀಟರ್ ಟ್ರಕ್ಕಿಂಗ್, ಜಾಸ್ತಿ ಇಲ್ಲ. 1 ರಿಂದ 2 ಕಿಲೋಮೀಟರ್ ಟ್ರಕ್ಕಿಂಗ್. ಆದ್ರೂ ಏನೋ ನಮ್ಗೆ ಗೊತ್ತಾಗ್ತಿಲ್ಲ ರೂಟ್. ಅಂದ್ರೆ ಇದು ತುಂಬಾ ಸೀಕ್ರೆಟ್, ಅಂಡರ್ ರೇಟೆಡ್. ಇಲ್ಲಿ ಯಾರು ಟ್ರಕ್ಕಿಂಗ್ ಮಾಡಕ್ ಬರಲ್ಲ, ಫಾರೆಸ್ಟ್ ಅವ್ರು ಇರಲ್ಲ, ಎಲ್ಲೂ ಬೋರ್ಡ್ ಗೀಡ್ ಏನು ಹಾಕ್ಲಿಲ್ಲ. ಲೋಕಲ್ಸ್ ಅವ್ರ ಹತ್ರ ಕೇಳ್ಕೊಂಡ್ ಬರ್ಬೇಕು. ಆದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸುಂದರವಾಗಿದೆ ಬೆಟ್ಟ ಮಾತ್ರ ತುಂಬಾ ಸುಂದರವಾಗಿದೆ. ಉತ್ತರ ಕನ್ನಡದಲ್ಲಿ ಈ ತರ ಒಂದು ಸುಂದರವಾದ ಜಾಗ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ನಿಮ್ಗೂ ಗೊತ್ತಿರ್ಲಿಲ್ಲ. ನನ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತಲ್ವಾ. ಹಂಗೆ ಈ ಬೆಟ್ಟ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಈ ಬೆಟ್ಟ ಮಾತ್ರ ನಿಮ್ಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಇಲ್ಲೇ ಈ ತರ ಇದೆ ಪ್ಲೇಸ್. ಸೊ ಫೈನಲಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಯಾವ್ಯಾವ ರೂಟಿಗೆಲ್ಲ ಬಂದು ಫೈನಲ್ ನಾವ್ ಈ ಜಾಗಕ್ಕೆ ಬಂದಿದೀವಿ. ನೋಡಿ ನಿಮಗ್ ತೋರಿಸ್ತೀನಿ, ಕರೆಕ್ಟ್ ಆಗಿ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಆ ಬೆಟ್ಟ ಇರೋದಲ್ಲಿ, ಅಲ್ಲಿ ನೋಡಿ ಮರ ಎಲ್ಲ ಇದೆ. ಅಲ್ಲಿ ನಿಮ್ ವಿಡಿಯೋದಲ್ಲಿ ಈ ತರ ಕಾಣ್ತಿದೆ ದೂರದಿಂದ, ಬಟ್ ಅಲ್ಲಿ ಹೋದ್ಮೇಲೆ ಮಾತ್ರ ಸಖತ್ತಾಗಿ ಕಾಣ್ತಿದೆ. ಅವ್ರಲ್ಲೊಬ್ರು ಆಕ್ಚುಲಿ ಹೇಳ್ತಾ ಇದ್ರು, ಅಲ್ಲೊಬ್ರು ಗೈಡ್ ತರ ಒಬ್ರು ಇದ್ರು. ಅವ್ರು ಹೇಳ್ತಾ ಇದ್ರು ಯಾವ್ದೋ KA-47 ಇಂದ ಒಂದ್ ಕಾರ್ ಇದೆ, ಅವ್ರು ಬೆಳಗ್ಗೆನೆ ಹೋಗಿದ್ರಂತ. ಸೊ ಅದರಿಂದ ನಮಗ್ ಪಕ್ಕಾ ಕನ್ಫರ್ಮ್ ಆಯ್ತು, ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ, ಇದೇ ಬೇಸ್ ತರ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಗೊತ್ತಾಯ್ತು. ಈಗ ಎಲ್ಲ ಅಲ್ಲೆಲ್ಲ ಇಟ್ಟಿದೀವಿ. ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಏನೋ ಎಷ್ಟೋ ಟ್ರಕ್ ಮಾಡ್ಕೊಂಡು ಸಖತ್ತಾಗಿದೆ ಪ್ಲೇಸು, ಸಖತ್ತಾಗಿದೆ. ಇಲ್ಲಿಂದ ಕಾಣಿಸ್ತಿದೆ ಗುರು. ವಾವ್. ಇನ್ನೊಂದ್ ವಿಷಯ ಏನಂತ ಹೇಳಿದ್ರೆ, ಬೇಜಾರಾಗ್ತಿದೆ ಹೇಳಕ್ಕೆ. ನಾನ್ ನಿಮ್ಗೆ ಲೊಕೇಶನ್ ಕಳ್ಸಕ್ ಆಗಲ್ಲ ಈಗ, ಯಾಕಂತ ಹೇಳಿದ್ರೆ ಏನು ಇಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಆಫ್ಲೈನ್ ಅಲ್ಲೇ ಕಳ್ಸ್ಕೊಂಡು ನಿಮ್ಗೆ ಆಮೇಲೆ ಕಳ್ಸೋ ತರ ಮಾಡ್ಬೇಕು. ಇಲ್ಲ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಹುಡುಕ್ಬೇಕು. ನಿಮ್ಗ ಕಳ್ಸಕ್ ಆಗ್ತಿಲ್ಲ, ನೆಟ್ವರ್ಕೇ ಇಲ್ಲ. ಸೊ ನೋಡ ಹೆಂಗಾರು ಟ್ರೈ ಮಾಡ್ತೀನಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಯಾರು ಇಲ್ಲ ಗುರು, ಫುಲ್ ಅಂಡರ್ ರೇಟೆಡ್ ಸೀಕ್ರೆಟ್ ಬನ್ನಿ ಮೇಲೋಗ್ ನೋಡ ಆ ಸುಂದರವಾದ ಸ್ವರ್ಗದ ವ್ಯೂ ಹೆಂಗಿದೆ ಅಂತ. ನೀವಿಲ್ಲಿ ಈ ಬೆಟ್ಟಕ್ಕೆ ಬಂದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಾ ನಿಮಗೆ ಈ ತರ ಒಂದು ಚಿಕ್ಕ ಗ್ರಾಸ್ ವೆಲ್ಕಮ್ ಮಾಡುತ್ತೆ. ನೋಡ್ಕೊಳ್ಳಿ, ಸಖತ್ತಾಗಿದೆ. ನೋಡಿ ಸಖತ್ತಾಗಿದೆ. ಈ ತರ ಚಿಕ್ಕ ಗ್ರಾಸ್ ತುಂಬಾ ಅದ್ಭುತವಾಗಿ ಕಾಣುತ್ತೆ. ನೋಡೋಣ ಹೆಂಗಿದೆ ಅಂತ ಗ್ರಾಸ್. ನೋಡಿ ಈ ತರ ಇದೆ. ಈಗ ಹತ್ಕೊಂಡು ಅಲ್ಲಿ ಹೋಗ್ಬೇಕು, ಅಲ್ಲಿ ಬನ್ನಿ ಹೋಗೋಣ. ನೋಡಿ ಇಷ್ಟ ಮೇಲೆ ಬಂದ್ಮೇಲೆ ಇಲ್ಲೇನೋ ಬ್ಯಾರಿಕೇಡ್ಸ್ ತರ ಹಾಕಿಟ್ಟಿದ್ದಾರೆ. ನಾವು ಬೆಂಗಳೂರಿಂದ ಇಲ್ಲೇನು ಗೆಣಸ್ಕೆ ತಗ ಬಂದಿದೀವಿ. ಬ್ಯಾರಿಕೇಡ್ಸ್ ಹಾಕ್ಲಿ ಏನೇ ಹಾಕ್ಲಿ ಹಾರ್ಕೊಂಡು ಹೋಗೋದೆ. ಇಲ್ಲಿ ಯಾರೋ ಕಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಬನ್ನಿ ಹೋಗೋಣ.
ಫೈನಲಿ ಒಂದ್ ದೊಡ್ಡ ಸರ್ಕಸ್ ಮಾಡ್ಕೊಂಡು ಯಾವ್ಯಾವ ರೂಟ್ ಎಲ್ಲ ಹೋಗ್ಕೊಂಡು ಯಾರ್ಯಾರ ಮನೆ ಹತ್ರ ಎಲ್ಲ ಹೋಗಿ ರೂಟ್ ಕೇಳಿ ಫೈನಲ್ ನಾವೀಗ ಉತ್ತರ ಕನ್ನಡ ಸೀಕ್ರೆಟ್ ಪ್ಲೇಸ್ ಬಂದಿದ್ದೀನಿ. ನನ್ ಕಣ್ ಮುಂದೆನೆ ಇದೆ ವ್ಯೂ, ನಿಮ್ಗೆ ತೋರಿಸ್ತೀನಿ ನೋಡಿ. ಸಖತ್ ಆಗಿದೆ ವ್ಯೂ, ವೆದರ್ ಕೂಡ ಸಖತ್ ಆಗಿದೆ. ನೋಡಿ ಈಗ ಈ ತರ ಇದೆ ಜಾಗ. ಇಲ್ಲಿಂದ ಓಡ್ಕೊಂಡು ಅಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಒಂದ್ ಕಾರ್ ಬಂದಿತ್ತು, ಅವರು ಆಕ್ಚುಲಿ ಇಲ್ಲೊಂದ್ ಕಾರ್ ಬಂದಿತ್ತು, ಅವ್ರು ವಾಪಸ್ ಹೋಗ್ಬಿಟ್ರು. ನಾವು ಮೇಲ್ ಹತ್ತ ಅವ್ರು ಕೆಳಗಡೆ ಇಳಿತಾ ಇದ್ರು. ಸೊ ಈಗ ಈ ಬೆಟ್ಟದಲ್ಲಿ ಯಾರು ಇಲ್ಲ, ನಾನು ನನ್ನ ಫ್ರೆಂಡ್ ಇಬ್ರೇ ಇರೋದು. ಬನ್ನಿ, ಸಖತ್ತಾಗಿದೆ. ರೂಟ್ ನೋಡಿ ಈ ತರ ಇದೆ, ಸಖತ್ತಾಗಿದೆ ಗುರು. ಇಲ್ಲಿಂದ ಮಾತ್ರ ವ್ಯೂ ಸಖತ್ತಾಗಿ ಕಾಣ್ತಿದೆ, ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಈ ಕಡೆ ಎಲ್ಲ ಸ್ವಲ್ಪ ಡಾರ್ಕ್ ಗ್ರೀನ್ ಇದೆ. ಅದೇ ನೀವು ಈ ಕಡೆ ನೋಡಿದ್ರೆ ಸೇಮ್ ಪ್ಲೇಸ್, ಸೇಮ್ ಮರ, ಸೇಮ್ ಗ್ರಾಸ್ ಎಲ್ಲ ಸೇಮ್, ಬಟ್ ಸ್ವಲ್ಪ ಡಿಮ್ ಲೈಟ್ ಗ್ರೀನ್, ಈ ಕಡೆ ಡಾರ್ಕ್ ಗ್ರೀನ್. ಏನ್ ಸಖತ್ತಾಗಿದೆ ಗುರು ನೇಚರ್. ಇಲ್ಲಿ ನೋಡ್ರೆ ಡಾರ್ಕ್ ಇದೆ, ಇಲ್ಲಿ ನೋಡ್ರೆ ಲೈಟ್ ಕಲರ್ ಅಲ್ಲಿ ಇದೆ. ಇದೊಂದ್ ಮರ, ಒಂಟಿ ಮರ, ಈ ನೇಚರ್ ಅಲ್ಲಿ ಬದುಕ್ತಾ ಇದೆ. ನೋಡಿ ನಾನೀಗ ಫೈನಲಿ ಆ ಸೀಕ್ರೆಟ್ ಜಾಗಕ್ಕೆ ಬಂದಿದ್ದೀನಿ. ಸೀಕ್ರೆಟ್ ಪ್ಲೇಸ್ ಆಫ್ ಉತ್ತರ ಕನ್ನಡ. ಉತ್ತರ ಕನ್ನಡ ಮಾತ್ರ ಸಖತ್ತಾಗಿದೆ. ನೋಡಿ ನಾನು ನಿಮ್ಗೆ ಆ ವ್ಯೂ ತೋರಿಸ್ತೀನಿ. ನನಗೆ ಈ ನೇಚರ್ ನೋಡಿದ ತಕ್ಷಣ ಒಂದು ಸಾಂಗ್ ನೆನಪಾಯ್ತು. ಊತೆ ಬಪ್ಪ ಊತೆ, ಊತೆ ಬಪ್ಪ ಊತೆ, ಊತೆ ಬಪ್ಪ ಊತೆ, ಊತೆ ಊತೆ ಬಪ್ಪ ಊತೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ನನ್ನ ವಿಡಿಯೋದಲ್ಲಿ ಎಷ್ಟೇ ಒಳ್ಳೊಳ್ಳೆ ನೇಚರ್ ವ್ಯೂ ಸಿಕ್ತರು ನಾನೇನು ಕಲರ್ ಗ್ರೇಡಿಂಗ್ ಆತರ ಏನು ಮಾಡಕ್ ಹೋಗಲ್ಲ. ನನ್ ಕಣ್ಣಲ್ಲಿ ಹೇಗ್ ಕಾಣುತ್ತೆ ನಿಮ್ಗೂ ಹಂಗೆ ಕಾಣ್ಬೇಕು. ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೂ ಅದೇ ತರ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ ನನ್ನ ಆಸೆ. ಸೊ ನಾನೇನು ಕಲರ್ ಗ್ರೇಡಿಂಗ್ ಆಗ್ಲಿ, ಜಾಸ್ತಿ ಯೂಸ್ ಮಾಡಿ ಏನಾದ್ರು ಆಡ್ ಮಾಡೋದಾಗ್ಲಿ ಏನು ಮಾಡಕ್ ಹೋಗಲ್ಲ. ಹೆಂಗಿದೆ ಹಂಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸಿಕ್ಕಾಪಟ್ಟೆ ಜೋರ್ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಸೊ ಈಗ ನಾವ್ ಇಲ್ಲಿಂದ ಹೊರಡ್ತಾ ಇದೀವಿ. ಇಲ್ಲಿದ್ರೆ ಮತ್ತೆ ಒಳ್ಳೇದಲ್ಲ. ಸೊ ಬೈಕ್ ಎಲ್ಲಿಟ್ಟಿದೀವಿ ಅಂತ ಗೊತ್ತಿಲ್ಲ. ಮನೆಯಿಂದ ಬೇರೆ 7 ಮಿಸ್ ಕಾಲ್ ಬೇರೆ ಬಂದಿದೆ. ಮನೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಲೊಕೇಶನ್ ಬೇಕಂದ್ರೆ ನನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, DM ಮಾಡಿ. ನೀವು ಫಾಲೋ ಮಾಡ್ದೇನೆ ಮೆಸೇಜ್ ಹಾಕಕ್ ಹೋದ್ರೆ ಲೊಕೇಶನ್ ಕಳ್ಸಕ್ ಆಗಲ್ಲ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಮತ್ತೆ DM ಮಾಡಿ, ಲೊಕೇಶನ್ ಸುಯ್ ಅಂತ ಬರುತ್ತೆ. ಸೊ ನಿಮ್ಗೆ ನಾನು ಫೈನಲ್ ಈಗ ಲೊಕೇಶನ್ ಹೇಳ್ತೀನಿ. ಟೋಟಲ್ 2 ಗುಡ್ಡ ಇದೆ. ಈ ಗುಡ್ಡ ಬರೋದು ಯಲ್ಲಾಪುರ ಹತ್ರ, ಅಂದ್ರೆ ಉತ್ತರ ಕನ್ನಡ ಏನಿದೆಯಲ್ಲ ಜಿಲ್ಲೆಯಲ್ಲಿ ಯಲ್ಲಾಪುರ ಅಂತ ಒಂದು ಏರಿಯಾ ಬರುತ್ತೆ, ಅಲ್ಲಿ ಇದೆ. ಇದು 2 ಗುಡ್ಡ ಇದೆ. ಫಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡಿದ ಗುಡ್ಡ ಸೂರ್ಯ ಕಲ್ಯಾಣಿ ಗುಡ್ಡ ಅಂತ, 2ನೇ ಗುಡ್ಡ ಹೆಗ್ಗರ್ ಗುಡ್ಡ ಅಂತ. ಈ ಸೂರ್ಯ ಕಲ್ಯಾಣಿ ಗುಡ್ಡೆಯಿಂದ ಹೆಗ್ಗರ್ ಗುಡ್ಡಗೆ ಟೋಟಲ್ 14 ಕಿಲೋಮೀಟರ್ ಇದೆ. ನೀವು ರೋಡ್ ಎಲ್ಲ ಚೆನ್ನಾಗಿದೆ, ತುಂಬಾ ಸಿಮೆಂಟ್ ರೋಡ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ರೋಡ್ ಇಂದ ಸೂರ್ಯ ಕಲ್ಯಾಣಿ ಗುಡ್ಡೆಯಿಂದ ಹೆಗ್ಗರ್ ಗುಡ್ಡಕ್ಕೆ ಬರ್ಬೋದು. ಈಗ ನಾನು ಎರಡನೇ ಪ್ಲೇಸ್ ತೋರಿಸಿರುವಂತದ್ದು ಹೆಗ್ಗರ್ ಗುಡ್ಡ. ಸಖತ್ತಾಗಿದೆ. ಸೂರ್ಯ ಕಲ್ಯಾಣಿ ಗುಡ್ಡನು ಚೆನ್ನಾಗಿದೆ. ನೀವು ಫಸ್ಟ್ ಸೂರ್ಯ ಕಲ್ಯಾಣಿ ಗುಡ್ಡ ಎಕ್ಸ್ಪ್ಲೋರ್ ಮಾಡಿ, ಆಮೇಲೆ ಹೆಗ್ಗರ್ ಗುಡ್ಡನ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ನಿಮ್ಗೆ ಲೊಕೇಶನ್ ಕಳ್ಸಿರ್ತೀನಿ, ಆದ್ರೂ ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಲೋಕಲ್ಸ್ ನ ಕೇಳ್ಕೊಂಡ್ ಬರ್ಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಮ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನಮ್ಮ ಹತ್ರ ಅವರು ರೋಡಲ್ಲಿ ಯಾರ್ಯಾರು ಬರ್ತಿದ್ರು ಅವ್ರ ಹತ್ರ ಎಲ್ಲ ಕೇಳ್ಕೊಂಡ್ ಬಂದ್ವಿ. ಸೊ ಸ್ವಲ್ಪ ಆರಾಮಾಗಿ ಬಂದ್ವಿ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ನಾವು ಲೊಕೇಶನ್ ಕಳ್ಸಿದ್ರು ನಿಮ್ಗೆ ಗೊತ್ತಾಗಲ್ಲ. ಆತರ ಇದೆ ರೂಟ್. ಒಂದು ರೋಡ್ ಬರುತ್ತೆ, ಆ ರೋಡಲ್ಲಿ ನೀವು ಆದ್ರೆ ಲಾಸ್ಟ್ ಡೆಡ್ ಎಂಡಿಂಗ್ ಒಂದು ಮನೆ ಇರುತ್ತೆ. ಸೊ ಈ ತರ ಎಲ್ಲ ರೂಟ್ ಗಳಿವೆ. ಸೊ ತುಂಬಾ ಕಷ್ಟ ಆಗುತ್ತೆ.
ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಲೋಕಲ್ಸ್ ಅವ್ರ ಹತ್ರ ಕೇಳ್ಕೊಂಡು ನೀವು ಬರ್ಬೋದು. ಮತ್ ಒಬ್ರೇ ಎಲ್ಲ ಬರಕ್ ಹೋಗ್ಬೇಡಿ. ಬಂದ್ರೆ 2 ಜನ 3 ಜನ ಅನ್ಕ ಗುಂಪ್ ಮಾಡ್ಕೊಂಡ್ ಬನ್ನಿ. ನಿಮ್ಗೆ ಗೊತ್ತಾಗಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಒಂದ್ಸಲ ಈ ಬೆಟ್ಟದ ಮೇಲೆ ಕಳೆದು ಹೋದ್ರೆ ಗೊತ್ತಾಗಲ್ಲ. ಅದು ಫಾಗ್ ಫುಲ್ ಆಯ್ತಂದ್ರೆ ಆಮೇಲೆ ನಿಮ್ ದೇವರನ್ನೇ ಹೇಳ್ತೀನಿ, ಬಂದಿದ್ದ ದಾರಿನೇ ನಿಮ್ಗೆ ನೆನ್ಪಿರಲ್ಲ, ಅಷ್ಟು ಕಷ್ಟ ಆಗುತ್ತೆ. ಸೊ ಇದೊಂದು ಟಿಪ್ಸ್ ನಂದು. ಮತ್ತೆ ಒಳ್ಳೆ ಶೂಸ್ ಎಲ್ಲ ಹಾಕೊಂಡ್ ಬನ್ನಿ, ತುಂಬಾ ಜಾರುತ್ತೆ. ನಾನ್ ನೋಡಿ ಈ ಶೂ ಹಾಕೊಂಡ್ ಬರ್ತೀನಿ. ಸೊ ನಿಮ್ ಮತ್ತೆ ಯಾವ್ದಾದ್ರು ಒಳ್ಳೆ ಶೂ ಹಾಕೊಂಡ್ ಬನ್ನಿ. ಸೊ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗುತ್ತೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಕರೆಕ್ಟ್ ಆಗಿ ಹೆಂಗ್ ಬರ್ಬೇಕಂದ್ರೆ ಕುಮಟಾ ಕಾರವಾರ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಆ ರೂಟ್ ಅಲ್ಲಿ ಬರ್ತಾ ಅಲ್ಲೊಂದ್ ಚಿಕ್ಕ ಬೋರ್ಡ್ ಹಾಕಿರ್ತಾರೆ, ಯಾಣ, ಸಿರ್ಸಿ, ಯಲ್ಲಾಪುರ ಅಂತ. ಸೊ ನೀವು ಅಲ್ಲಿ ರೈಟ್ ತಗೊಳ್ಬೇಕು. ರೈಟ್ ತಗೊಂಡ್ ಸೀದಾ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಫುಲ್ ಬಂದು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಲೊಕೇಶನ್ ಮ್ಯಾಪ್ ಹಾಕೋ ಇಟ್ಕೊಳ್ಳಿ, ಗೊತ್ತಾಗುತ್ತೆ. ಆರಾಮಾಗಿ ಬರ್ಬೋದು. ನೀವು ಇಲ್ಲಿಂದಾನೇ ಬರ್ತೀರಾ, ಅಲ್ಲಿ ರೈಟ್ ತಕೊಂಡ್ಮೇಲೆ ಇಲ್ಲಿ ಬಂದಾದ್ಮೇಲೆ ನೀವು ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಕರೆಕ್ಟ್ ಈ ಜಾಗ ನೋಡ್ಕೊಳ್ಳಿ. ಇಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ, ಹೆಗ್ಗಾರ್ 0 ಕಿಲೋಮೀಟರ್. ಮತ್ತೆ ಈ ರೂಟಲ್ಲಿ ಹೋಗ್ಬೇಕು. ಹಿಂಗ್ ಹೋದ್ರೆ ಇಲ್ಲಿಂದ ಸೂರ್ಯ ಕಲ್ಯಾಣಿ ಬೆಟ್ಟಕ್ಕೆ ಏನಿಲ್ಲ ಅಂದ್ರೆ ಒಂದು 7 ಕಿಲೋಮೀಟರ್ ಆಗ್ಬೋದು. ಈ ರೂಟಲ್ಲಿ ಬರ್ತೀರಾ. ಈ ರೂಟಲ್ಲಿ ಬಂದು ನೀವೇನಾದ್ರೂ ಗೂಗಲ್ ಮ್ಯಾಪ್ ಅಲ್ಲೇ ಇಟ್ಕೊಂಡ್ರೆ ಅದು ಸೀದಾ ನಿಮ್ಮನ್ನ ಹಿಂಗ್ ಕರ್ಕೊಂಡು ಹೋಗುತ್ತೆ. ಈ ತರ ಹಿಂಗ್ ಹೋದ್ರೆ 7 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ನೀವು ಹಿಂಗ್ ಹೋಗ್ಬೇಡಿ, ಇಲ್ಲಿಂದ ಹಿಂಗ್ ಹೋಗಿ. ಹಿಂಗ್ ಹೋದ್ರೆ ಕೇವಲ 3 ಕಿಲೋಮೀಟರ್ ಅಷ್ಟೇ. ಸೊ ನಿಮ್ಗೆ ತುಂಬಾ ಹತ್ರ ಆಗುತ್ತೆ. ನೋಡಿ ಈ ಬೋರ್ಡ್ ನೋಡ್ಕೊಳ್ಳಿ. ಈ ಬೋರ್ಡ್ ಇಂದ ನೀವೇನಾದ್ರೂ ಸೂರ್ಯ ಕಲ್ಯಾಣಿ ಗುಡ್ಡಕ್ಕೆ ಬರ್ಬೇಕಂದ್ರೆ ನೀವು ಒಟ್ಟು 2 ತರ ರೂಟ್ ಇರುತ್ತೆ. ನೀವ್ ಹೆಂಗ್ ಬರುತ್ತೆ ಅಂದ್ರೆ ನಿಮ್ಮ ಮೇಲೆ ಡಿಪೆಂಡ್. ನೀವೇನಾದ್ರೂ ಇಲ್ಲಿಂದ ಬಂದ್ರೆ ಅಲ್ಲೊಂದ್ ಬೋರ್ಡ್ ಇದೆ. ನೀವೇನಾದ್ರೂ ಈ ರೂಟ್ ಇಂದ ಬರ್ತೀರಾ ಅಂದ್ರೆ ಈ ಕಡೆ ಬಂದಾಗ ನಿಮ್ಗೆ ಇಲ್ಲಿ ಕರೆಕ್ಟ್ ಎದುರು ಒಂದು ಬೋರ್ಡ್ ಹಾಕಿಟ್ಟಿದ್ದಾರೆ ನೋಡಿ, ಸೂರ್ಯ ಕಲ್ಯಾಣಿ ಗುಡ್ಡ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ಸೊ ಈ ಕಡೆ ಹಿಂಗ್ ನಡ್ಕೊಂಡು ಹೋಗ್ಬೇಕು. ಹಂಗ್ ನಡ್ಕೊಂಡು ಹೋಗಿ ಅಲ್ಲಿಂದ ಟ್ರಕ್ ಸ್ಟಾರ್ಟ್. ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ, ನಾನು ಈಗಷ್ಟೇ ಇದು ಸೂರ್ಯ ಕಲ್ಯಾಣಿ ಗುಡ್ಡ ಮುಗಿಸ್ಕೊಂಡು ಸೀದಾ ಹೆಗ್ಗರ್ ಗುಡ್ಡಕ್ಕೆ ಹೋಗಿದ್ದೆ. ಹೆಗ್ಗರ್ ಗುಡ್ಡದಿಂದ ವಾಪಸ್ ಬರುವಾಗ ಇಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ, ಸೂರ್ಯ ಕಲ್ಯಾಣಿ ಗುಡ್ಡಕ್ಕೆ ಚಾರಣೆ ನಿಷೇಧಿಸಿದೆ ಅಂತ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದಾರೆ ಅನ್ಕೊಳ್ತೀನಿ, ಗೊತ್ತಿಲ್ಲ. ನಾವು ಅವಾಗ ಮಾರ್ನಿಂಗ್ ಹೋಗ್ತಾ ಓಪನ್ ಇತ್ತು, ಈಗ ಕ್ಲೋಸ್ ಮಾಡಿದ್ದಾರೆ. ಯಾಕೋ ಗೊತ್ತಿಲ್ಲ. ಯಲ್ಲಾಪುರ ಅರಣ್ಯ ವಿಭಾಗ ನೋಡಿ. ಈಗಷ್ಟು ನಾವು ಹೆಗ್ಗಾರ್ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲಿ ಏನು ಇರ್ಲಿಲ್ಲ, ಎಲ್ಲ ನೋಡ್ಕೊಂಡ್ ಬಂದ್ವಿ ಆರಾಮಾಗಿ. ಈಗ ಇಲ್ಲಿ ವಾಪಸ್ ಬರ್ತಾ ಈ ಬೋರ್ಡ್ ಹಾಕಿಟ್ಟಿದ್ದಾರೆ. ಮೋಸ್ಟ್ಲಿ ಈಗೇನೋ ಕ್ಲೋಸ್ ಮಾಡ್ತಾರೇನೋ, ಗೊತ್ತಿಲ್ಲ. ಸ್ವಲ್ಪ ನೋಡ್ಕೊಂಡಿರಿ. ಬರೋಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಪನ್ ಇದೆ ಇಲ್ಲ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾವ್ದಾದ್ರು ಹೊಸ ಜಾಗಕ್ಕೆ ನಿಮ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಫ್ರಮ್ ಉತ್ತರ ಕನ್ನಡ.